ಸ್ಟೋರಿ ಆಫ್ ಸೌಜನ್ಯ ಸ್ಟೋರಿ ಕೂಡ ಚಿತ್ರ ನೀವು ಮಾಡ್ತೀರಿ ಅಂತ ನಾನು ಕೇಳ್ಪಟ್ಟೆ. ಸೊ ಅದು ಸ್ಟೋರಿ ಅದು ಕೈ ಎತ್ಕೊಂಡಾಗ ಸರ್ ಸಾಕಷ್ಟು ಜನ ಕಾಲ್ ಗಿಲ್ ಬಂದಿರೋದು, ಏನಾದ್ರು ಧಮಕಿ ಹಾಕಿರೋದು ಅಥವಾ ಏನಾದರೂ ಇನ್ಸಿಡೆಂಟ್ ನಡೆದಿರೋದು ಇದೆಯಾ ಸರ್? ಇಲ್ಲ, ನಾನು ಅನೌನ್ಸ್ ಮಾಡಿದಾಗ ನನಗೆ ಸುಮಾರು ಕಾಲ್ಸ್ಗಳು ಬಂದು ಓಕೆ ಸ್ಟೋರಿ ಆಫ್ ಸೌಜನ್ಯ ಮಾಡಿ ಅಂತ ಸೊಸೈಟಿಯಿಂದ ನನಗೆ ಸುಮಾರು ಒಂದು ನನ್ನ ಲೈಫಲ್ಲೇ ಗೊತ್ತಿರಲಿಲ್ಲ. ನಾನು ಟೈಟ್ಲು ರಿಜಿಸ್ಟರ್ ಮಾಡಿದೆ, ಆ ಇನ್ಸಿಡೆಂಟ್ ನೋಡ್ಕೊಂಡು ಟೈಟ್ಲು ಮಾಡಿ ಅದು ಹೇಗೆ ಗೊತ್ತಾಯಿತು ಮೀಡಿಯಾಕ್ಕೆಲ್ಲ, ಅದು ವಿಷಯ ಗೊತ್ತಾದ ತಕ್ಷಣ ಅದು ಬಂತು. ಅದಕ್ಕೆ ನನ್ನ ನಂಬರ್ ಹೆಂಗೆ ಸಿಗ್ತಾ ಗೊತ್ತಿಲ್ಲ. ಸುಮಾರು ನನಗೊಂದು 750 ನನ್ನ ಮೊಬೈಲಲ್ಲೇ ಇದೆ ಮೆಸೇಜ್ಗಳು. ಓಕೆ ಎಲ್ಲರೂ ನೀವು ಮಾಡಿದ್ರೆ ಏನು ನಡೀತು ಇನ್ಸಿಡೆಂಟ್ ಮಾಡಿ 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 ಒಳ್ಳೆಯದು ಜಸ್ಟಿಸ್ ಫಾರ್ ಸೌಜನ್ಯ ಮಾಡಿ ಮಾಡಿ ಅಂತ ಇದ್ದಾರೆ ಎನ್ಕರೇಜ್ ಕೊಟ್ಟರು. ಅವ್ರು ಕೊಟ್ಟಿದ್ದು ನೋಡಿ ನನಗೆ ಖುಷಿ ಆಯಿತು. ಬಟ್ ಏನು ಹೇಳ್ತೀವಿ ಅಂದರೆ ನಂದು ಯಾವುದೇ ಒಬ್ಬ ವ್ಯಕ್ತಿಗೆ ಹರ್ಟ್ ಮಾಡೋ ಅಂಥ ಸಿನಿಮಾ ಅಲ್ಲ. ಸೊ ನಾನು ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್. ನಾನು ಸ್ಟೋರಿ ಆಫ್ ಸೌಜನ್ಯ ಅಂದರೆ ಈಗ ರಿಯಲ್ ಕತೆ ಅಂತೂ ಅಲ್ಲ, ನಾನು ಇನ್ಸ್ಪೈರ್ಡ್ ಆಗಿರ್ತೇನೆ. ಈಗ ಆ ಒಬ್ಬ ವ್ಯಕ್ತಿ ಏನೋ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ, ಅವನ ಅಮಾಯಕನ ಎತ್ಕೊಂಡು ಹೋಗ್ಬಿಟ್ಟು ಅವ್ನ ಕೇಸಲ್ಲಿ ಫಿಟ್ ಮಾಡ್ತಾರೆ. ಆ ಫಿಟ್ ಮಾಡಿ ಅವನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಸೊ ಅವ್ರ ತಾಯಿ ಸತ್ತಾಗಲೂ ಕೂಡ ಅವ್ನಿಗೆ ಬರಲ್ಲ. ಇವತ್ತು ಅವನು 14 ವರ್ಷ ಜೈಲಲ್ಲಿ ಇರ್ತಾನೆ. ಸೊ ಸ್ಟೇಟ್ ಇನ್ವೆಸ್ಟಿಗೇಷನ್ ಮತ್ತು ಸೆಂಟ್ರಲ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿದ್ರೂ ಕೂಡ ಸೊ ಇಲ್ಲಿ ನಮ್ಮ ಅಡ್ವೊಕೇಟ್ ಬ್ರಿಲಿಯನ್ಸಿಂದ ಮತ್ತು ಅವನು ಅಕ್ವಿಟ್ ಆಗ್ತಾನೆ. ಸೊ ಇಂಥ ಇನ್ನೋಸೆಂಟ್ಗಳನ್ನ ಉಳ್ಳವರು ಇಲ್ದವ್ರ ಮೇಲೆ ಯಾವ ರೀತಿ ಅಧಿಕಾರ ಚಲಾಯಿಸ್ತಾರೆ ಅನ್ನೋದು ಸ್ಟೋರಿ ಆಫ್ ಸೌಜನ್ಯ ಒಂದು ಲೈನ್. ಓಕೆ ಬಟ್ ಇದ್ರಲ್ಲಿ ನನಗೆ ಥ್ರೆಟ್ನಿಂಗ್ ಕಾಲ್ ಬಂದರೆ ಎದುರೋದೇನಿಲ್ಲ. ಯಾವತ್ತಿದ್ರೂ ಸಾಯೋದೇ ಅಲ್ವಾ ಸರ್. ಮಾಡೋಕ್ಕೆ ಸಿನಿಮಾ ಹುಟ್ಟಿದ್ದೀವಿ, ಮಾಡೇ ಮಾಡ್ತೀನಿ, ರಿಲೀಸ್ ಮಾಡೇ ಮಾಡ್ತೀನಿ. ಡೋಂಟ್ ಕೇರ್. ಓಕೆ ಎಷ್ಟು % ಆಗಿದೆ ಸರ್ ಚಿತ್ರ? ಇಲ್ಲ 7 days ಆಗಿದೆ ಸರ್. 7 days ಆಗಿದೆ. ಈ ನಟವರ್ಲಾಲ್ ಪ್ರಮೋಷನ್ ಇರೋದ್ರಿಂದ ನಾನು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಮುಗಿಸ್ಕೊಂಡು ರಿಲೀಸು ಮಾರ್ಚ್ ಎಂಡು ಇಲ್ಲಾಂದರೆ ಏಪ್ರಿಲ್ 1st ವೀಕಿಂದ ಒಂದೇ ಸ್ಟ್ರೆಚಲ್ಲಿ ಮಾಡಿ ಮುಗಿಸ್ಬಿಡ್ತೀವಿ ಸರ್.